रतमारुढं प्रचण्डकशपात्मजं श्वेतपद्मधरं देवं तं सूर्यं प्रणमाम्यहं तं सूर्यं प्रणमाम्यहम् परमात्मा वासुदेव भास्कराय नमः। ओम सूर्याय नमः। ओम भास्कराय नमः। ओम सूर्याय नमः। करुणा। ओम भास्कराय नमः। मगु करुणा। ಯಾರು ಮಗು? ಯಾರಮ್ಮ ನನ್ನ ಏಕಾಗ್ರತೆಯನ್ನು ಗಳಿಸಿದ ಯಾರು ತಾಯಿ ನೀವು? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸ್ತಾ ಸ್ತ್ರೀಯಳು ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು. ಅಮ್ಮ, ಕುಂತಿ ಎಂದರೆ ನನ್ನ ಹೆತ್ತ ತಾಯಿ ಕುಂತಿ. ಅಮ್ಮ, ನಿನಗೆ ನಮಸ್ಕರಿಸುವನಮ್ಮ. ಬಹುದಿನದ
ಕೀರ್ತಿಶಾಲಿ ಆಗು ಕಂದ. ಎಂತಹ ಕೀರ್ತಿಯಮ್ಮ ನನ್ನದು. ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ಬಿಸಾಡುವುದಕ್ಕೆ ನಾನು ಮಾಡಿದ ದ್ರೋಹವೇನ ತಾಯಿ? ಅಯ್ಯೋ, ಈ ಪಾಪಿ ದೇಹವನ್ನು ಒಳ್ಳೆಯ ಜನಗಳನ್ನು ಕೂಡ ತಿನ್ನದೆ ಹಾಗೆ ಬಿಟ್ಟು ಬಿಟ್ಟವಲ್ಲಮ್ಮ. ಅಮ್ಮ, ಕಾಡಿನಲ್ಲಿರುವ ಪೂರ ಮುಖಗಳು ಸಹ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿಯಿಂದ ಮಮತೆಯಿಂದ ಸಾಕಿ ಸಲಹುತ್ತಿರುವಾಗ ಮನುಷ್ಯ ಮಾತ್ರನಾದ ನಾನು ನಿನಗೆ ಮಾಡಿದ ದ್ರೋಹವೇನು ತಾಯಿ? ಅಮ್ಮ, ಇಷ್ಟು ದಿನವಾದ ಮೇಲೆ ನೆನಪಿಗೆ ಬಂದಿತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರ ಭಾರವನ್ನು ಎಂತು ತೀರಿಸಲಿ ನಾಯಿ, ಎಂತು ತೀರಿಸಲಿ ಅಮ್ಮ. ಕಂದ
ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವುದು. ಬಾಲ್ಯದಲ್ಲಿ ನಾನು ಮಾಡದ ಅಪಚಾರಕ್ಕಾಗಿ ನನ್ನ ಮನಸ್ಸಿನಲ್ಲಿ ಅದೆಷ್ಟು ನೊಂದು ಬೆಂದೆನು. ಆ ಪರಮೇಶ್ವರನಿಗೆ ನೀನು ಬದುಕಿರೋ ವಿಚಾರವೇ ನನಗೆ ತಿಳಿದಿದೆ. ಈಗ ತಾನು ಶ್ರೀಕೃಷ್ಣ ಪರಮಾತ್ಮನಿಂದ ಎಲ್ಲವನ್ನೂ ತಿಳಿದುಕೊಂಡೆ. ಶ್ರೀಕೃಷ್ಣ ಪರಮಾತ್ಮ ತಿಳಿಸಿದ ತಾಯಿ, ಆಯ್ತು ಬಿಡಮ್ಮ. ಎಲ್ಲವನ್ನೂ ತಿಳಿದುಕೊಂಡೆ. ಇಷ್ಟೆಲ್ಲ ಕಾರಣಕ್ಕೆ ನಾನೇ ಕಾರಣ. ನನ್ನನ್ನು ಕ್ಷಮಿಸು ಕಂದ, ಕ್ಷಮಿಸಯ್ಯ. ನೀನ್ ಈ ರೀತಿ ಮಾತನಾಡುವುದು ಬಾಲಕನಾದ ನಿನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನಮ್ಮ, ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡಿದೆ ತಾಯಿ? ನಿನ್ನ ಪಾದ ಸೇವೆ ಮಾಡಿದ ಪಾಂಡವರಲ್ಲೇ ತಾಯಿ ಸುಕೃತಶಾಲಿಗಳು. ಈ ಪಾಪಿಗೆ ಎಲ್ಲಿಂದ ಬರಬೇಕು ತಾಯಿ, ಎಲ್ಲಿಂದ ಬರಬೇಕಮ್ಮ? ಆದದ್ದು ಹಾಗೆ ಹೋಯಿತು. ಈಗಲಾದ್ರೂ ನಿನ್ನ ಸಹೋದರಾದ ಪಾಂಡವರೊಡನೆ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕಡಕನ್ನಾರೈಸಬೇಡ. ಸೌಭಾತ್ರ ದಾನ ಮಾಡು ಕರ್ಣ. ಅಮ್ಮ, ಇದುವರೆಗೂ ಆ ಸಹೋದರೆಂಬ ಭಾವನೆಯು ಇದೊಂದು ಮಾತನ್ನು ಬಿಟ್ಟು ಬೇರೆ ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ತಾಯಿ ನಡೆಸಿಕೊಡುವನು. ನಾನು ಜೀವಿಸುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹೆತ್ತ ತಾಯಿಯಾದ ಬಂದು ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರವೇಕೆ? ಅವರನ್ನು ಉಳಿಸು ಕರ್ಣ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪುರದಾತನು ನನ್ನನ್ನೇ ನಂಬಿ ಶುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಕವಾಗಿರಬೇಕು. ನಾನು ಇಂತಹ ಸಂಬಂಧಗಳನ್ನು ಕಟ್ಟಿಕೊಂಡು ಆತನ ಧರ್ಮವೇ. ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳರೆ ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀತಿಯನ್ನು ವೀರಮಾತೆಯಾದ ನೀನೆ ಮಿತಬೋಧನೆ ಮಾಡು ತಾಯಿ, ಮಿತಬೋಧನೆ ಮಾಡು. ಕನ್ಯ ಪ್ರಾಯದಲ್ಲಿ ಭಾಸ್ಕರನ ಕರುಣೆಯೋ ಕನ್ಯ ಪ್ರಾಯದಲ್ಲಿ ಭಾಸ್ಕರನ ಕರುಣೆಯೋ ನವಮಾಸ ತುಂಬಿನಿ ಜನನವಾದೆ ಕಂದ. ನವಮಾಸ ತುಂಬಿ ನೀ ಜನನವಾದೆ ಕಂದ. ಲೋಕಪವಾದಕ್ಕೆ ಹೆದರಿನ ಲೋಕಪವಾದಕ್ಕೆ ಹೆದರಿನ ನಿನ್ನನು ಗಂಗಾ ನದಿಗೆ ತೇಲಿ ಬಿಟ್ಟ ಪಾಪಿ ನಾನು. ಪಾಪಿ ನಾನು, ಪಾಪಿ ಕಂದ. ಕಂದ ನಿಶ್ಚಯ ಕಂದ. ಆದರೆ ಪಾಂಡವರು ನಿನ್ನೆ ಬೆನ್ನೆಲ್ಲಿ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರವನ್ನು ಮಾಡುವುದು ನಾನು ನೋಡಿ ಸಂತೋಷ ಪಡಬಾರದೇ ಕಂದ? ಅಮ್ಮ,
ಇದುವರೆಗೂ ಆ ಸಹೋದರೆಂಬ ಭಾವನೆ ನನ್ನಲ್ಲಿಲ್ಲ ತಾಯಿ. ನನ್ನ ತಪ್ಪೇನು? ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ಸೂತ ಕುಲದವನೆಂದು, ಹೀನ ಕುಲದವನೆಂದಲ್ಲ ಹೀಯಾಳಿಸಿ ನನ್ನನ್ನು ಧೂಳಿ ಬಿಟ್ಟಿದ್ದಾಗ ಬಹುಮನ್ನಣೆಯಿಂದ ಸಾಕಿ ಸಲಹಿದನಲ್ಲದೆ ಕುಲಹೀನನನ್ನು ಉದ್ಧಾರ ಮಾಡಿ ತನ್ನ ಪ್ರಾಣದಂತೆಯೂ ಹೃದಯದ ಸಖನಂತೆಯೂ ನನ್ನನ್ನೇ ನಂಬಿಕೊಂಡಿರುವಾಗ ನಾನು ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದು ಧರ್ಮವೇ ಸರ್ವದಾ ಆಗಲಾರದು ತಾಯಿ, ಸರ್ವದಾ ಆಗಲಾರದು. ಕುಮಾರ, ಆದರೆ ಪಾಂಡವರು ನಿನ್ನ ಬೆನ್ನಲ್ಲಿ ಬಿದ್ದ ಸಹೋದರಲ್ಲವೇ? ಅವರೊಡನೆ ಕೂಡಿ ಬಾಳಲು ನಿನಗೆ ಇಷ್ಟವಿಲ್ಲದ ಪಕ್ಷದಲ್ಲಿ ನೀನು ಯುದ್ಧದಲ್ಲಿ ಆದರೂ ಪರಾನ್ಮುಖನಾಗವೆಯಾ? ಅಮ್ಮ, ಕರ್ಣನ ಅಂತಹ ನೀಚನಲ್ಲ ತಾಯಿ. ಪೌರುಷರಿಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮಡಿಯುವನು. ಅಮ್ಮ, ಆತನು ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ಸೂತ ಕುಲದವನೆಂದು ಹೀನ ಕುಲದವನೆಂದು ಹೀಯಾಳಿಸಿ ನನ್ನನ್ನು ಧೂಳಿಬಿಟ್ಟಿದ್ದಾಗ ನನ್ನನ್ನು ಬಹುಮನ್ನಣೆಯಿಂದ ಸಾಕಿ ಸಲಹಿದನಲ್ಲದೆ ಅಂಗರಾಜ್ಯಕ್ಕೆ ಅಧಿಪತಿಯನ್ನಾಗಿ ಮಾಡಿ ತನ್ನ ಪ್ರಾಣದ ಪ್ರಾಣದಂತೆಯೋ ಹೃದಯದ ಸಖನಂತೆಯೋ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ನಾನು ಇಂತಹ ಸಂಬಂಧಗಳನ್ನು ಕಟ್ಟಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವದಾಗಲಾರದು. ನಾನು ಪರಾನ್ಮುಖನಾಗಲಾರದು. ಹೌದಮ್ಮ. ಹೋಗಲಿ ಬಿಡು ಕಂದ, ಇನ್ನು ನಾನು ನಿನಗೆ ಹೆಚ್ಚಿಗೆ ತೊಂದರೆ ಕೊಡಲಾರೆ. ಆದರೆ ನಾಳೆ ನಡೆಯಲಿರೋ ಭಯಂಕರವಾದ ಯುದ್ಧದಲ್ಲಿ ಹೇಳಮ್ಮ, ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕಿದರೆ ಹೇಳಮ್ಮ, ಅವರನ್ನು ಮಾತ್ರ ಕೊಲ್ಲಬೇಡ ಕರ್ಣ, ಅವರನ್ನು ಉಳಿಸಯ್ಯ. ಅಮ್ಮ, ಈಗ ತಾನೇ ನಾನು ಪಾಂಡಪುತ್ರನೆಂದು ಹೇಳಿದೆ, ಈಗ ಪಾಂಡವರನ್ನು ಉಳಿಸಿ ಎಂದು ಹೇಳುತ್ತಿರುವೆ ಅಲ್ಲ. ಹೋಗಲಿ ಬಿಡು ತಾಯಿ, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ಅಮ್ಮ, ಯಾರನ್ನಾದ್ರೂ ಉಳಿಸುವನು, ಆದರೆ ಆ ಅರ್ಜುನನ ಮಾತ್ರ ಹೌದಮ್ಮ. ನಾನು ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರ ನೋಡಿ ಆನಂದ ಪಟ್ಟಾಗ ನನ್ನ ಜನ್ಮವು ಸಾರ್ಥಕವಾಗುವುದಮ್ಮ, ಸಾರ್ಥಕವಾಗುವುದು. ಅಮ್ಮ, ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿರು. ನನ್ನಿಂದ ಅರ್ಜುನನೇ ಮೃತನಾದರು, ಅರ್ಜುನನಿಂದ ನಾನೇ ಮೃತನಾದರು. ನಿನಗೆ 5 ಜನ ಮಕ್ಕಳು ಉಳಿದೇ ಉಳಿದು ಚಿಂತೆಯನ್ನು ಜನನೇ. ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ವೈರವೇಕೆ ಕರ್ಣ? ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ವೈರವೇಕೆ? ಹೋಗಲಿ ಬಿಡು. ಆದರೆ ಕಟ್ಟ ಕಡೆಯದಾದ ನನ್ನದೊಂದೇ ಒಂದು ಮಾತನ್ನಾದ್ರೂ ನೀನು ನಡೆಸಿಕೊಡುವೆಯಾ? ಅದೇನು ತಾಯಿ? ಹೇಳು ತಾಯಿ, ನಡೆಸಿಕೊಡುವೆನು. ಸತ್ಯವಾಗಿ ನಡೆಸಿಕೊಡುವೆಯಾ ಮಗನೇ? ಅಮ್ಮ, ನೀ ಹೆತ್ತ ಮಗನ ಮೇಲೆ ನಿನ್ನನ್ನು ಆತನ ನಡೆಸಿಕೊಳ್ಳದಾರ್ಥ ಏಡಿ ಎಂದು ತಿಳಿದೆಯ ತಾಯಿ? ಜನನಿ ನಿನ್ನ ಮಗನಿವನು
ಹಾಗಾದ್ರೆ ಕೇಳು ಕಂದ, ಹೇಳಮ್ಮ. ಈ ಜಗತ್ತಿನಲ್ಲಿ ಆಯುಷ್ ಇದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು. ಈ ಹೆತ್ತ ಹೊಟ್ಟೆಗೂ ಅದೇ ಸಂತೋಷ. ನಾಳಿನ ಭಯಂಕರವಾದ ಯುದ್ಧದಲ್ಲಿ ನೀನು ಹೇಳಮ್ಮ. ನಾಳಿನ ಭಯಂಕರವಾದ ಯುದ್ಧದಲ್ಲಿ ನೀನು ಹೇಳು ತಾಯಿ. ತೊಟ್ಟ ಬಾಣವ ತೊಡುವುದಿಲ್ಲ. ದೊಡ್ಡ ಬಾಣವನ್ನು ಒಮ್ಮೆ ತೊಡಬಾರದು ಕಂದ. ಎಂತ ಮಾತನ್ನು ಕೇಳಿಬಿಟ್ಟ ತಾಯಿ. ಆಯ್ತಪ್ಪ ಸುಯೋಧನ, ಹೀಗಲೀಗ ನೀ ಕೆಟ್ಟೆ. ಪಂಚಭೂತಗಳಿರ, ಅಷ್ಟ ದಿಕ್ಪಾಲಕರಿರ, ಸೂರ್ಯ ಚಂದ್ರ ಆದಿಗಳಿರ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಆತನ ದುರಾದೃಷ್ಟಕ್ಕೆ ಸರಿಯಾಗಿ ಇಂದ್ರನು ತನ್ನ ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮವೃತ್ತಾಂತವನ್ನೆಲ್ಲ ಹೇಳಿ ತನ್ನ ಹೃದಯದ ಆತ್ಮಸ್ಥೈರ್ಯವನ್ನೇ ಕುಂದಿಸಿದನು. ಹೀಗಲಾದರೂ ನನ್ನ ಹೆತ್ತ ತಾಯಿ, ಕೆಲವೋ ಮಗನೇ, ಚುಟ್ಟ ಮಾಡುವನು ಪುನಃ ತೊಡಬೇಡವೆಂದು ವಾಗ್ದಾನ ಮಾಡಿದನು. ದೈವ, ಪ್ರಪಂಚ ಎಲ್ಲವೂ ಸೂಚಿ ಮಾಡುತ್ತಿರುವುದು. ಮಾಡಲಿ ಪೌರುಷರಿಗೂ ಹೋರಾಡಿ ನನ್ನ ಸ್ವಾಮಿಗಾಗಿ ಮಡಿವೆನು. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯ ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ ತಾಯಿ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ನೀನಿನ್ನು ಹೋಗಿ ಬಾ ತಾಯಿ, ನೀನಿನ್ನು ಹೋಗಿ ಬಾಮ್ಮ. ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಮಗನೇ? ಅಮ್ಮ, ಈ ಹೆತ್ತ ಮಗನ ಮೇಲೆ ನಿನಗಿನ್ನೂ ಸಂದೇಹವೇ ತಾಯಿ? ಕೇಳು ತಾಯಿ. ಹೆತ್ತ ಕರುಳಿನ ಬಾವಿಯನ್ನು ಸತ್ತ ಸಾಕ್ಷಿ ಕಾಲಿಡಲು ಕಟ್ಟ ಕಡೆಯೋ ಕರ್ಮದ ನಿಜಗ ಇಡಲು
ದೇಹವ ಬಿಡು ಈ ಕನ್ನಡ ಬಾಗಿನ ದೇಹವ ಬಿಡು ನಿಶ್ಚಿಂತೆಯಿಂದ ಹೋಗಿ ಬಾ ತಾಯಿ. ಅಮ್ಮ ಸ್ವಲ್ಪ ನಿಲ್ಲು ತಾಯಿ. ಏನು ಕಂದ? ಅಮ್ಮ ನನ್ನದೊಂದು ಮಾತನ್ನು ನಡೆಸಿಕೊಡುವ ತಾಯಿ. ಅದೇನು ಹೇಳು, ನಡೆಸಿಕೊಡುತ್ತೇನೆ, ಹೇಳು ಕಂದ. ಅಮ್ಮ ಶ್ರೀಕೃಷ್ಣನ ಪಾದಾರವಿಂದಲೂ ನಡೆಸಿಕೊಡುತ್ತೇನೆ ಎಂದು ಭಾಷೆ ಕೊಡಮ್ಮ. ಶ್ರೀಕೃಷ್ಣನ ಪಾದದಾಣಿಯಾಗಿ ನಡೆಸಿಕೊಡುತ್ತೇನೆ, ಹೇಳು ಕಂದ. ಅಮ್ಮ ಈ ಇದ್ದ ಮಗುವರೆಗೂ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರಲ್ಲೂ ಹೇಳಬೇಡ ತಾಯಿ. ಕುಮಾರ, ಹೌದಮ್ಮ, ತಿಳಿದರೆ ಈ ಲೋಕದ ಜನರೆಲ್ಲರೂ ನನ್ನನ್ನು ಜರಿವರಮ್ಮ, ಜರಿವರು. ಅಮ್ಮ ಈ ಇದ್ದ ಮಗುವರೆಗೂ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರಲ್ಲೂ ಹೇಳಬೇಡ ತಾಯಿ. ದೈವವಶಾತ್ ನಾನೇನಾದರೂ ಈ ಯುದ್ಧದಲ್ಲಿ ಮೃತನಾದರೆ ಕಂದ. ಹೌದಮ್ಮ, ಹೌದು. ದೈವವಶಾತ್ ನಾನೇನಾದರೂ ಯುದ್ಧದಲ್ಲಿ ಮೃತನಾದರೆ ಸತ್ಯಸಂಧನಾದ ಧರ್ಮರಾಯನಿಂದಲೇ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಕರ ಜೋಡಿಸಿ ಬೇಡುವೆನು ತಾಯಿ. ಇದೆಂತಹ ಸಂಕಟ! ಇಂತಹ ಸಂಕಟ ನಾಶಗಳಿಂದಲೇ ಸರ್ವ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ.
ದೈವಾನುಕೂಲ ಇಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದು ವ್ಯರ್ಥ. ವಿಧಿ, ಹೇ ವಿಧಿ, ನಿನ್ನ ಲೀಲೆ ಅಗಣಿತ. ಅರಿತವರ್ಯಾರೋ
ನನ್ನ ಹೃದಯಾದ ದೇವರ ದರ್ಶನಕ್ಕಾಗಿ 4 ದಿನದಿಂದಲೂ ಹಮ್ಮನಿಸುತ್ತಿದ್ದೆ. ಅದು ಈ ದಿನ ಲಭಿಸಿತು ಸ್ವಾಮಿ. ನಿನ್ನ ದೇವರ ದರ್ಶನ ಹೊಂದಿದೆವು, ಆದರೆ ಅವನು ಸದ್ಯದಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ಪ್ರಾಣೇಶ್ವರ, ನನ್ನ ಸರ್ವಸ್ವವನ್ನು ಅರ್ಪಿಸಿರುವೆನು. ಇನ್ನು ನನ್ನದಾಗಿ ಏನು ತಾನು ಉಳಿದೆ? ನಿನ್ನ ಹೃದಯದ ಪ್ರೇಮ ಅದು ಮೊದಲಿನಿಂದಲೂ ನಿಮ್ಮದೇ ಅಲ್ಲವೇ? ಅದನ್ನು ನನ್ನನ್ನು ಬಲ್ಲನ್ನು ಪ್ರೇಯಿಸಿ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬ ನನ್ನ ಆಸೆ. ಪ್ರಾಣೇಶ್ವರ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಳಾದ ನಾನು ನಿರಾಕರಿಸುವನಿ. ಪ್ರೇಮದ ವಿಚಾರದಲ್ಲಿ ನೀವು ಪಂಡಿತರಲ್ಲವೇ? ಬನ್ನಿ, ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮ ಆರಾಧನೆಯನ್ನು ಸ್ವೀಕರಿಸಿ. ನಾನೇ ಹೂಗಳಿಂದ ಕಟ್ಟಿತಂದ ಹೂಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನರಾಗಿ ಸ್ವಾಮಿ. ಹೊಸದಾಗಿ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವವು. ಇಲ್ಲಿ ನೋಡು, ಆ ಪಕ್ಷಿಗಳು ದಿನ ದಿನ ಹೊಸ ಹೊಸ ಗಾನದಿಂದ ಸೃಷ್ಟಿಕರ್ತನನ್ನೇ ಆರಾಧಿಸುವವು. ಸರ್ವಶಕ್ತಿಯಿಂದ ಸೂರ್ಯ ದೇವನು ದಿನ ದಿನ ಹೊಸ ಹೊಸ ಕಾಂತಿಯಿಂದ ಈ ಜಗತ್ತನ್ನೇ ಬೆಳಗುವನು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಹಾಗೆ ಪ್ರೇಮ. ವಿರಹದಿಂದ ಸನ್ಮಿಲನ, ಸನ್ಮಿಲನದ ಪುನಃ ವಿರಹ. ಈ ವಿರಹ ಮತ್ತು ಸನ್ಮಿಲನ ಉಭಯ ಭಾವಗಳೇ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮದ ಜೀವ. ಬುದ್ಧೀಶ್ವರಿ, ನೆನ್ನೆಯ ದಿವಸ
ನಿನ್ನೆ ದಿವಸ ವಿಯೋಗಶೋಕದಿಂದ ದಗ್ಧರಾಗಿದ್ದೆವು. ಆದರೆ ಈ ದಿನ ಪುನಃ ಸನ್ಮಿತರಾದೆವು. ಈ ಪ್ರೇಮದ ಸುಪ್ರಭಾತದಲ್ಲಿ ಸಂತೋಷ ಗೀತೆಯನ್ನು ಸಂತೋಷ. ಪ್ರಾಣೇಶ್ವರ, ದೇವರಿಗೆ ಪೂಜೆಯನ್ನು ಬಯಸಿದಾಗ ಭಕ್ತಳಾದ ನಾನು ನಿರಾಕರಿಸುವನೆ. ಭಕ್ತಳಲ್ಲಿ ಪ್ರಸನ್ನರಾಗಿ ಸ್ವಾಮಿ. ಶ್ರೇಯಸಿ, ಈ ದಿನ ನಿನ್ನ ಪಾರ್ಶ್ವದಲ್ಲಿ ದೇವರ ಈ ಪಾರ್ಶ್ವದಲ್ಲಿ ಸ್ಥಾನವಿಟ್ಟಿರೋನು ಇಲ್ಲೇ ಬಾ, ಇಲ್ಲೇ ಕುಳಿತುಕೋ. ಇದೇನು ಸ್ವಾಮಿ ಇಂತಹ ಮುಖಭಂಗಿ? ನನ್ನಿಂದೇನಾದರೂ ಅಪರಾಧವಾಯಿತೇನು? ಶ್ರೇಯಸಿ, ಈ ದಿನದ ಯುದ್ಧದಲ್ಲಿ ನಾನು ಮಹತ್ಕಾರ್ಯವನ್ನು ಸಾಧಿಸಬೇಕಾಗಿದೆ. ನಿನ್ನ ಪ್ರೇಮದ ಆರೋಗ್ಯವನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಏನು ಮಾಡಲಿ? ಪ್ರಾಣೇಶ್ವರ, ಈ 4 ದಿನದಿಂದಲೂ ಯುದ್ಧದಲ್ಲಿ ನಿರತನಾಗಿದ್ದೆ. ಈ 1 ದಿನವಾದರೂ ನನ್ನೊಡನೆ ಸಂತೋಷದಿಂದ ಆ ಕಾಲವನ್ನು ಕಳೆಯಬಾರದೆ? ಶ್ರೇಯಸಿ, ಈ ದಿನ ದ್ರೋಣಾಚಾರ್ಯ ಚಿತ್ರವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠಿರ ರಾಜ್ಯದ ಅನುಮತಿಯನ್ನು ಬಂದಿರುವೆನು, ಹೊರಟಿರುವೆನು. ನನ್ನನ್ನು ತಡೆಯಬೇಡ, ನಗುಮುಖದಿಂದ ಕಳಿಸಿಕೊಡು. ಪ್ರಾಣೇಶ್ವರ, ನೀವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ಸಂಗಡ ನನ್ನನ್ನು ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯಕರಾಗಿದ್ದರಂತೆ. ಈಗ ನಾನು ಸಹ ನಿಮಗೆ ಸಹಾಯವನ್ನು ಮಾಡುವೆನು. ನಮ್ಮ ತಾಯಿ ಉಪಾಯವಲ್ಲದೆ ಹಸ್ತಧಾರಣೆ ಮಾಡಬೇಕಾಯಿತು. ಆದರೆ ಈ ಯುದ್ಧರಂಗವು ಈ ದಿನ ಉಚಿತ ಸ್ಥಾನವಲ್ಲ ಪ್ರೇಯಸಿ. ಓಹೋ, ಯುದ್ಧಕ್ಕಾಗಿ ಹೊಸ ಬಿಲ್ಲುಬಾಣವನ್ನು ತಂದಂತಿದೆ. ಇದನ್ನೊಂದು ಸಾರಿ ಈಡೇರಿಸಲಿ. ಹಾ, ಬಿಡು ಉತ್ತರ. ಕೋಮಲವಾದ ಅಸ್ತ್ರಗಳಿಗೆ ಯೋಗ್ಯವಾದ ಕಾರ್ಯ ಇರುವುದಲ್ಲ. ಅನಂತರ ನರಸಿಂಹಿ, ನಿನ್ನ ಸೆಕೆರೆ ಆರಿಸ್ತಂದ ಹೂವುಗಳನ್ನು ಎದುರಿಸಿ ರೂಪುಗೊಂಡರತಿ ಚಂಚಲ ಕಟಾಕ್ಷರ ಬಾಣಗಳನ್ನು ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶೆಯನ್ನು ಕೊಡು. ಅಬ್ಬಬ್ಬಬ್ಬಾ, ಒಂದೇ ಸುರಳಿ ಅದೆಷ್ಟು ಪ್ರೇಮದ ಮಾತುಗಳು ಸ್ವಾಮಿ. ಮೋಯಿಸಿ ಅನ್ನನು ಕಾಂತೆ ನಿನ್ನಯ ಮನವು ಮೋಯಿಸಿ ಅನ್ನನು ಅಡಿ ಮಾಡುವೆನೇನೆ ಅಡಿ ಮಾಡುವೆನೇನೆ.
ಉತ್ತರ ಇದು ಉಪವಾಸದ ಸಮಯದ ಉತ್ತರ. ಗೌರವ ಇದ್ದವು ಬಂದದಿರುವುದು. ನೀನು ಈಗಲೂ ನಗುತ್ತಿರುವೆ, ಆದರೆ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತರುವುದು. ಗೌರವ ಇದ್ದವನ್ನು ನಿರ್ಮಿಸಿದ ವಿಧಾತನೇ ಬೇರೆ, ಈ ಗಾನ ಹಾಸ್ಯಪ್ರಿಯ ಗಾನಮಯ್ಯನು ಅನಿಸಿದ ಈ ಉತ್ತರೆಯನ್ನು ನಿರ್ಮಿಸಿದ ಪರಸ್ಪರ ಸಂಬಂಧವಿಲ್ಲದೆ ಎರಡು ವಿಭಿನ್ನ ಪ್ರಪಂಚಗಳು ಉತ್ತರ. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರ ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯ್ಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವೆ. ಈಗ ವೀರಪತ್ನಿಯಾದ ವೀರಾಂಗಣಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗು ತರುಣ ವೀರ, ಯುದ್ಧವು ಕ್ಷೇತ್ರೀಯ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು. ಸಂತೋಷ ಚಿತ್ತಳಾಗಿ ನನ್ನನ್ನು ಕಳಿಸ್ಬಿಡ ಬಲಿಯ ಉತ್ತರ. ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಸ್ವಾಮಿ. ಪ್ರಚಂಡ ದಾನದಂತೆ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬಿಲ್ಕೊಳ್ಳಾದ ಪತ್ನಿಯು ವೀರಾಂಗಣಿ ಎನಿಸಿಕೊಳ್ಳಬಲ್ಲಳೆ. ನಿನ್ನ ಕರ್ತವ್ಯದಲ್ಲಿ ನೀನು ಸ್ಥಿರನಾಗು. ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸವದಲ್ಲಿ ಆಹಾ, ನೋಡುತ್ತಿರುವುದೇನನ್ನು ಈಶ್ವರ. ಸೊನ್ನದ ಪುತ್ತಳಿಯಲ್ಲಿ ಸಿರಿಸದ ಮಾರ್ಧವ್ಯ, ಸಂಪಿಯ ಗರ್ಭದಲ್ಲಿ ಮಲ್ಲಿಗೆಯ ಮಾಧುರ್ಯ. ಯಹ ಸಂಸಾರದ ದುಃಖದ ಮಧ್ಯೆ ಸ್ವರ್ಗದ ಆನಂದ ಕೇಳಿ. ಧನ್ಯ ಉತ್ತರ, ಧನ್ಯ ಆರ್ಯವರ್ತದಳಿ ನಾರಿರತ್ನಳು. ಪ್ರಾಣೇಶ್ವರ, ನೀನು ಕ್ಷತ್ರಿಯ ರತ್ನನು. ಯುದ್ಧವು ನಿನ್ನ ಗೌರವ, ಕೀರ್ತಿ, ಸಂಪತ್ತಲ್ಲವೇ? ಹಾಗಾದರೆ ಈ ದಿನ ಎಷ್ಟೊಂದು ಜನ ವೀರಮಾತೆಯರು ವೀರ ಪತ್ನಿಯರು ತಮ್ಮ ದುಃಖದ ವೇಗವನ್ನು ಹೃದಯದಲ್ಲಿ ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗಿಳಿಸದೆ ತಮ್ಮ ಪತಿಪತ್ನಿಯರನ್ನು ಬೀಳ್ಕೊಂಡಿರುವರು. ಅವರಿಗೆ ಯಾವ ಗೌರವವಿಲ್ಲೇ ಉತ್ತರ ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಕಾದಾಡುವಾಗ ಸ್ವಾಮಿ ಮಾಡಿದಾಗ ಆತನ ಗೌರವದಿಂದ ದರ್ಪಿತಳಾಗದ ಮಡದಿ ಯಾರು? ಶತ್ರು ಮಧ್ಯದಲ್ಲಿ
ಪುತ್ರನ ಸಾಹಸ ವರ್ಣನೆಯನ್ನು ಕೇಳಿ ಆನಂದ ಬಾಷ್ಪಗಳನ್ನು ಸುರಿಸದ ಮಾತು ಯಾರು? ಪುರುಷನ ಗೌರವವೇ ನಾರಿ ಗೌರವ, ಅದೇ ಅವಳ ಜೀವನ ಸರ್ವಸ್ವ. ಹಾಗಾದ್ರೆ ಈ ದಿನ ಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದ್ರೆ ಸ್ವಾಮಿ, ನನಗೋಸ್ಕರ ಸ್ವಲ್ಪ ದುಃಖಿಸುವುದಿಲ್ಲವೇ? ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ತೊಟ್ಟುಕೊಮ್ಮನಿ ಭೂಮಿಗೆ ಬಿದ್ದರೂ ಕೈಯಾರ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಸಮರ್ಪಿಸುವೆ. ಉತ್ತರೆಯು ವೀರಸತಿ, ಪತಿಯ ಆಜ್ಞೆಯೊಳಗೆ ದೇವರಾಗಲಿದ್ದಲ್ಲವೇ? ನನಗಿನ್ನು ಅನುಜ್ಞೆಯನ್ನು ಕೊಡು ದೇವಿ. ನೀನು ಹಾಕಿದ ಪ್ರೇಮ ವಿಜಯಮಾಲಯದಿಂದ ಭೂಷಿತನಾಗಿ ರಣಾಂಗಣದಲ್ಲಿ ಬೆಳಗುವನು. ನನಗಿನ್ನು ಅಪಜಯವಿಲ್ಲ. ಬೆಳಗಿನ ಸೂರ್ಯನನ್ನು ತಲೆ ಎತ್ತಿ ವಂದಿಸಲು ಹೋದಾಗ ನೂರಾರು ಧೂಮಕೇತುಗಳು ನನ್ನ ಕಣ್ಮುಂದೆ ಉದುರಿದವು. ಇದೆಲ್ಲವೂ ನನ್ನ ಪುತ್ರನಿಗೆ ಯಾವ ಅಮಂಗಳವೂ ಕಾದಿರುವುದು ಕಾಣಿನಲ್ಲ. ಕುಮಾರ, ನಿನ್ನ ಸಲುವಾಗಿ ಎಷ್ಟೊಂದು ಕಾತುರಳಾಗಿದೆ. ರಾತ್ರಿಯಲ್ಲೂ ನಿದ್ರೆ ಇಲ್ಲ, ಬೆಳಗು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ದಯಾಮಯಿನೇ, ನನ್ನ ಪುತ್ರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ನಾನು ಈ ದಿನ ಯುದ್ಧಕ್ಕೆ ಹೊರಟವನು, ನನ್ನನ್ನು ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರು ಯಾರು? ಅಮ್ಮ, ಈ ತೋಳ್ಗಳಲ್ಲಿ ಬಲ ಇರುವ ತನಕ ನಾನು ಯಾರ ಆಜ್ಞೆಗೂ ಕಾಯುವುದಿಲ್ಲ ಅಮ್ಮ. ಕುರುಕ್ಷೇತ್ರದಲ್ಲಿ ನಮ್ಮ ಸೈನ್ಯವು ಸಮ್ಮಿಳಿತವಾಗಿರುವುದು ಅದು ನಿನಗೆ ತಿಳಿಯದೇ ತಾಯಿ? ತಿಳಿದಿರುವೆನು. ಅದು ನೀನ ಡಾಂಬಿಕದ ಪ್ರದರ್ಶನದ ಪರಮಾವಧಿ ಎಂದು ಪಾಂಡವರನ್ನು ಎದುರಿಸಲು ಹೂಡಿದ ಆಟವೆಂದು ಭಾವಿಸಿದ್ದೆ. ಆದರೆ ಧರ್ಮ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ನೀನು ಈ ರೀತಿ ಯುದ್ಧವನ್ನು ಪ್ರಾರಂಭಿಸಿರುವೆಂದು ಮಾತ್ರ ನಾನು ತಿಳಿದಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯ ಧರ್ಮ, ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ, ನಿನ್ನ ಗೃಹದ್ವಾರದ ನಿಂತಿರುವ ಶಾಂತಿ ದೇವಿಯನ್ನು ತಿರಸ್ಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಡ ಕಂದ. ಅಮ್ಮ, ಈ ಅಪೌರುಷದ ಮಾತುಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನು. 100 ಜನ ವೀರ ಮಾತೆ ನೀನು.
ಒಂದಲ್ಲ ಯುದ್ಧದ ಸಲ ಹೋಗಿ ಇಷ್ಟೊಂದು ಕಾತುಗಳವೇ ಅಮ್ಮ? ಯುದ್ಧವು ಕ್ಷತ್ರಿಯ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡಲು. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ಧರ್ಮದ ಸಲುವಾಗಿ ಮಾನವರು ತಮ್ಮ ಪವಿತ್ರವಾದ ಜನ್ಮವನ್ನೇ ತ್ಯಾಗ ಮಾಡುವರು. ನೀನು ಪಾಂಡವರನ್ನು ನಾನಾ ವಿಧವಾಗಿ ಹಿಂಸಿಸಿರುವೆ. ಮೋಸದಿಂದ ರಾಜ್ಯವನ್ನು ಅಪಹರಿಸಿದೆ. ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯನ್ನು ಅಪಮಾನಗೊಳಿಸಿರುವೆ. ಸ್ತ್ರೀಯರಲ್ಲಿ ಜನಿಸಿ ಸ್ತ್ರೀಯರಲ್ಲಿ ಪಾಲಿತನಾಗಿ ಕೊನೆಗೆ ಸ್ತ್ರೀಯರಿಗೆ ಸಹಜ ಸಿದ್ಧವಾದ ಸನ್ಮಾರ್ಗವನ್ನು ನಿರಾಕರಿಸಿದ ನಿನ್ನಂಥ ನೀಚನು ಧರ್ಮವನ್ನು ತಿಳಿಯುವುದು ಹೇಗೆ ಸಾಧ್ಯ? ಹಾಗೇನಾದರೂ ತಿಳಿವಿ ಇಚ್ಛೆ ನಿನಗಿದ್ದರೆ ದುಡುಕಿ ನೀ ಕೆಡಬೇಡ, ಕೆಡುಕಿ ನಾಶಿಸಬೇಡ. ದುಡುಕಿ ನೀ ಕೆಡಬೇಡ, ಕೆಡುಕ ನಾಶಿಸಬೇಡ. ಪಾಂಡವರೊಳು ನೀ ದ್ವೇಷ ಬೆಳೆಸಬೇಡ. ಗುರು ಪಾಂಡವರ ಸೋದರ ಸಮರ, ತಾಳು ನಿಶಾಂತಿಯ ಸಮರದೊಳಿಂದ. ತಾಳು ನಿಶಾಂತಿಯ ಸಮರದೊಳಿಂದ. ಛಲಬೇಡಿ ನಂದನ. ನಿನ್ನ ಬಿಡದ ದೇಶ ಜೀವನವರ್ಣ. ಛಲಬೇಡಿ, ಛಲಬೇಡಿ, ಛಲಬೇಡಿ ಗುರುನಂದನ. ಗುರುನಂದನ. ವ್ಯಾಕುಲವೇಕೆ ಪಡದಿರು ಚಿಂತೆ ಚಲದಂಗವಲ್ಲ ಛಲವನ್ನು ಅರೆತು ಚಲದಂಗವಲ್ಲ ಛಲವನ್ನು ಅರೆತು ಭಯವೇಕೆ ಬಿಡು ಮಾತೆ ಭಯದಾದಿರೇಗ ಹೀಗಂತವಲ್ಲ ಭಯವೇಕೆ ಬಿಡು ಮಾತೆಗೆ ಭಯವೇಕೆ ಬಿಡು ಮಾತೆಗೆ. ಹಾಗೇನಾದ್ರೂ ತಿಳಿ ಇಚ್ಛಿದ್ದರೆ ನಿನಗೆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಪಾಂಡವರು 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 ಆ ಪಾಂಡವರು ಮಾಡಿದ್ದು ಧರ್ಮ ಸಮ್ಮತವಾದರೆ ಅಂತಹ ಧರ್ಮಕ್ಕೆ ನನ್ನ ಸದಾ ಧಿಕ್ಕಾರವಿರಲಿ. ಆ ಪತ್ನಿಯನ್ನು ರಾಜಸಭೆಯಲ್ಲಿ ಅಪಮಾನ ಮಾಡುತ್ತಿದ್ದರು. ಎದುರಿಗೆ ನೋಡುತ್ತಾ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತಿರಲಿ, ಸಾಮಾನ್ಯ ಮಾನವ ಧರ್ಮವೂ ಅಲ್ಲ ಅಮ್ಮ. ಹಾಗೇನಾದರೂ ನನ್ನ ಸತಿ ಭಾನುಮತಿಗೆ ಆಗಲಿ ನನ್ನ ಅಂತಃಪುರದ ಸಾಮಾನ್ಯ ದಾಸಿಗಾದರೂ ಅಂತ ಅಪಮಾನ ನಡೆದಿದ್ದರೆ ನಾನೇನು ಮಾಡುತ್ತಿದ್ದೆ ತಿಳಿಯಿತೆ? ಏನು ಮಾಡುತ್ತಿದ್ದೆ? ಸಮಗ್ರ ಪೃಥ್ವಿ ಪ್ರತಿಕಾಂಕ್ಷವಾಗಿ ನಿಂತಿದ್ದರು ಲೆಕ್ಕಿಸದೆ ಅಪಮಾನ ಪ್ರತಿರೋಧಿಸಿದ್ದೆ. ಆ ಧರ್ಮ ಧುರೀಣರಾದ ಪಾಂಡವರು ಮಾಡಿದ್ದಾರು ಏನಮ್ಮ? ಒಬ್ಬ ನಿಸಾಯಕನು ಕೈಲಾದ ಹೇಳು ಒಪ್ಪದ ತಟಸ್ಥ ಭಾವ. ಅದಕ್ಕಾಗಿಯೇ ಅಮ್ಮ ಆ ಪಾಂಡವರು ಕಂಡರೆ ನನಗೆ ಅಷ್ಟೊಂದು ದ್ವೇಷ. ಅವರು ಬರೆದ ವಂಶದ ಕಳಕ ಸುರಾದರು. ಅವರು ಜ್ಞಾತಿಗಳಾಗಿ ಅಂಗೀಕರಿಸಲು ನನಗೆ ಇಚ್ಛೆ ಇಲ್ಲ. ಅವರೆಲ್ಲರೂ ಸಂಪೂರ್ಣವಾಗಿ ನಿರ್ನಾಮ ಮಾಡಿ
ನಮ್ಮ ಶಾಂತನು ದುಶಾಂತಾದಿಗಳ ಕಳಂಕವನ್ನು ಕಿತ್ತೊಗೆಯ ಉದ್ದೇಶದಿಂದಲೇ ಈ ಯುದ್ಧ. ಅದಕ್ಕಾಗಿ ನಾನು ದೀಕ್ಷಾಬದ್ಧವಾಗಿರುವುದು. ನನ್ನನ್ನು ಹೊರಸುತ್ತಾಯಿ. ನಿನ್ನ ಜ್ಞಾತಿ ಹಿಂಸೆಗೆ ನನ್ನ ಆಶೀರ್ವಾದಗಳು ಅಷ್ಟೊಂದು ಅಗತ್ಯವೇ? ಇಲ್ಲ, ನನ್ನ ಆಶೀರ್ವಾದವನ್ನು ಹೊಂದಲು ನೀನು ಅರ್ಹನಲ್ಲ. ಹೊರಟು ಹೋಗು ಇಲ್ಲಿಂದ. ಅಮ್ಮ, ಮಾತೃನ ವಾಕ್ಯವನ್ನು ತಿರಸ್ಕರಿಸುವುದು ಮಹಾಪಾಪವು. ಕಟ್ಟಿಟ್ಟ ಬುತ್ತಿಯಂತೆ ನನ್ನ ಈಗಲಿಗಿದ್ದರೂ ಸರಿಯೇ. ವೈರಿಗಳಾದ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸೇ ಬಿಟ್ಟಿರುವೆನು. ನೀನು ಆಹ್ವಾನಿಸುತ್ತಿರುವುದು ಯುದ್ಧವನ್ನೆಲ್ಲ, ನಿನ್ನ ಅಪಜಯವನ್ನು. ಅಮ್ಮ, ಹಸ್ತಿನಾವತಿ ರಕ್ತ ಸಿಂಹಾಸನ ರಕ್ತದ ಮೊಡವಿನಲ್ಲಿ ಮುಳುಗಬೇಕಾಗುವುದು. ಹಸ್ತಿನಾವತಿಯನ್ನು ಬದಿಯಲ್ಲಿ ಹರಿಯುತ್ತಿರುವ ಕೆನ್ನೆಯರ ಕಾಲವ ರಕ್ತದ ಹೊಳೆಯಾಗಿ ಹರಿಯಲಿರುವ ಭಾರತ ಸ್ತ್ರೀಯರೆಲ್ಲ ತಮ್ಮ ತಮ್ಮ ಪವಿತ್ರವಾದ ಮಾಂಗಲ್ಯಗಳನ್ನು ಕೈಯಲ್ಲಿ ಹಿಡಿದು ನಿಲ್ಲಬೇಕಾಗುವುದು. ನೀನೇನು ಮಾನವನೋ ಅಥವಾ ದಾನವನೋ? ಅಮ್ಮ, ನಾನು ಮಾನವನಲ್ಲ, ಈ ಕ್ಷಣದಿಂದ ಮಹಾದುರ್ಧಾನವೋ. ಅಯ್ಯೋ, ನನ್ನ ಪುತ್ರರಲ್ಲಿ ದುರ್ಯೋಧನನ್ನು ಎಷ್ಟು ಪ್ರೀತಿ ಆದರಗಳಿಂದ ಸಾಕಿ ಸಲಹಿದನಾದರೂ ಎಷ್ಟು ವಿಧವಾಗಿ ಹೇಳಿದ ಮಾತುಗಳನ್ನು ಕೇಳುತ್ತಿಲ್ಲ. ಆಗಲಿ, ದೈವ ವಿಲಾಸವಿದ್ದಂತಾಗಲಿ. ಕುಮಾರ ಸುಯೋಧನ, ಬಾಕಂದ ಆಶೀರ್ವಾದ ಮಾಡಿ ಕಳಿಸುವೆನು. ದಯಾಮಯಿನಿ, ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿ ಸಹಿತ ವಜ್ರ ಇದಕ್ಕಿಂತ ಕಠಿಣವಾಗಲಿ. ಹೋಗಿ ಬಾ ಕುಮಾರ. ಯತೋ ಧರ್ಮಸ್ತತೋ ಜಯ, ಯತೋ ಧರ್ಮಸ್ತತೋ ಜಯ, ಯತೋ ಧರ್ಮಸ್ತತೋ ಜಯ. ಜನನಿಯ ಜಯ ಘೋಷದಲ್ಲಿ ನನ್ನ ಮುದ್ದು ಕದ ಅಮ್ಮ, ನಿನ್ನ ಬಾಳಲಿ ಪ್ರಿಯತನಯ ಶ್ರೇಯೋ ವಂದನ, ಪ್ರಿಯತನಯ ಶ್ರೇಯೋ ವಂದನ, ಪ್ರಿಯತನಯ ಶ್ರೇಯೋ ವಂದನ. ಹೋಗಿ ಬಾ ಕುಮಾರ. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ. ಯತೋ ಧರ್ಮ ಸ್ಥತೋ ಜಯ, ಯತೋ ಧರ್ಮ ಸ್ಥತೋ ಜಯ, ಯತೋ ಧರ್ಮ ಸ್ಥತೋ ಜಯ. ಧರ್ಮಕ್ಕೆ ಜಯ ಹೋಗಲೇಬೇಕು. ಹೋಗುವವರ ಶಕ್ತಿಯನ್ನು ಧರ್ಮಕ್ಕಾಗಿ ಗಣಪತವನ್ನು ಗೆದ್ದು ರಣದಂಗನ ಕೊಟ್ಟಿ ಈ ದುರ್ಯೋಧನ ಜಯ ಹೋಗಲೇಬೇಕು, ಜಯ ಹೋಗಲೇಬೇಕು. ದಶ ದಿಕ್ಕುಗಳು ಕಿವುಡೋಗುವಂತೆ ಮೊಳಗಲಿ ರಣಕಾಳೆಗಳು. ಮುಗಿಲು ಮುಟ್ಟುವಂತೆ ತುದುಂಬೆಗಳು ಬರೆಯಲಿ. ಆ ಕೋಶಲ್ಲಿ ನಮ್ಮ ಸರ್ಪಲಾಂಛನವು ಹಾರಾಡಲಿ. ಇಂದಿನ ಮಂಗಳದ ಮುಂಬಳಿಕೆ ನಾಳಿನ ಪಾಂಡವರ ಅಮಂಗಳಕ್ಕೆ ನಾದಿ, ಅಮಂಗಳಕ್ಕೆ ನಾದಿ. ವಾಸುದೇವ, ಉಭಯ ಸೈನ್ಯಗಳ ನಡುವೆ ರಥವನ್ನು ನಿಲ್ಲಿಸು. ನನ್ನೊಡನೆ ಹೋರಾಡಲು ಸಿದ್ಧವಾಗಿರುವ ವೀರರನ್ನು ಒಂದು ಬಾರಿ ತೋರಿಸು. ನಿನ್ನ ಇಷ್ಟ ಪಾರ್ಥ. ವಿಜಯ ವಿಜಯ ಮಹಾಭೀಕರ ಜಯ.
ಪಾರ್ಥ, ದುರ್ಯೋಧನನ ಚದುರಂಗ ಬಲಸಮೇತವಾದ ಸೈನ್ಯವು ಉಲ್ಮಿ ಲಿಪ್ತವಾದ ಸಾಗರದಂತೆ ಕಾಣುತ್ತಿದೆ. ಇಲ್ಲಿ ನೋಡು ಪಾರ್ಥ, ದುರ್ಯೋಧನನು ತನಗೆ ಪ್ರಿಯವಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಅವನ ಹಿಂದೆಯೇ ಜಯದ್ರಥನೂ ಇರುವನು. ಅವನ ಹಿಂದೆ ಸಿಂಧುರಾಜ ಶಕುನಿ, ಅವನ ಬಲಗಡೆ ಜಯದ್ರಥ. ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣರ ಪಾರ್ಶ್ವದಲ್ಲಿ ವಲ್ಕಾಧಾರಿಯಾಗಿ ಗಂಭೀರ ಮುಖಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವರಥದಲ್ಲಿ ಕುಳಿತಿರುವ ಆ ಮಹಾಮಹಿಮನೆ ಕೌರವೇಶ್ವರನ ಸೇನಾಧಿಪತಿ ಭೀಷ್ಮನು. ನರಗೋದಿಲಿನಿಂದ ಕೂಡಿರುವ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ನೋಡು ಪಾರ್ಥ, ಅವನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಬಾರಿ ನಮಸ್ಕರಿಸು. ಆಜ್ಞೆ ಮಾಧವ. ಭೀಷ್ಮನ್ ಕುರು ಪಿತಾಮಹ, ನಿನಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ಅರ್ಜುನ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನು. ಆದರೆ ಇದೇನು ಅರ್ಜುನನ ಉತ್ಥಾನವೇ ಅಥವಾ ಪತನವೇ? ಏಕೆ ಅರ್ಜುನ ವಿಚಲಿತನಾಗಿರುವೆ? ಜನಾರ್ದನ 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 ಮಾಧವ ಮಾಧವ ಮಾಧವ. ಜನಾರ್ದನ ಹರಿ ಜೀರ್ಣೋದ್ಧಾರಿ ಬೇಡವಯ್ಯ ಸದನ, ಹರಿ ಬೇಡವಯ್ಯ ಸದನ, ಹರಿ ಬೇಡುವೆ ಹರಿ ಬೇಡುವೆ. ಸಾಧಿಸಲೆಂತು ಹರಿ ಯುದ್ಧವನ್ನು, ಸಾಧಿಸಲೆಂತು ಹರಿ ಯುದ್ಧವನ್ನು, ಬೇಡವಯ್ಯ ಸದನ, ಹರಿ ಬೇಡವಯ್ಯ ಸದನ, ಹರಿ ಬೇಡುವೆ ಹರಿ ಬೇಡುವೆ. ಕೊಲಲಾರೆನು ಬಂದು ಬಾಂಧವರನ್ನು ಕೃಷ್ಣ ಕೊಲಲಾರೆನು ಬಂದು ಬಾಂಧವರನ್ನು, ಕೊಲಲಾರೆನು ಗುರು ಹಿರಿಯರನ್ನು, ಬೇಡವಯ್ಯ ಕೈ ನೀಡುವಾಗ ಕೈ ನೀರುವ ಬೇಡವಯ್ಯ ಕದನ, ಹರಿ ಬೇಡವಯ್ಯ ಕದನ, ಹರಿ ಬೇಡುವೆ ಹರಿ ಬೇಡುವೆ. ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ.
ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು. ಕೈ ಕಾಲುಗಳಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು. ನಾಲಿಗೆಯು ಒಣಗುತ್ತಿರುವುದು. ಗಾಂಡಿವವು ಕೈಯಿಂದ ಕಳಚಿತು. ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ನಾನು ನೋಡುತ್ತಿರುವುದೇನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಪವಿತ್ರವಾದ ಭರತ ವಂಶದ ರಕ್ತವೂ ಹರಿಯುತ್ತಿದೆ ಬಲ್ಲೆಯ. ರಾಜ್ಯ ಮೇಲಿನ ಆಸೆಯಿಂದ ಇವರನ್ನು ಒದಿಸಲು ನನ್ನಿಂದಾಗದು. 3 ಲೋಕದ ಸಾರ್ವಭೌಮದ ಆಸೆಯಿಂದ ಈ ಜ್ಞಾತಿವದೆಗೆ, ಈ ಗುರುಹಿಂಸೆಗೆ ನಾನು ಕೈ ಹಾಕಲಾರೆನು. ರಥವನ್ನು ಹಿಂದಿರುಗಿಸು ಮಿತ್ರ, ನನಗೆ ಯುದ್ಧವೂ ಬೇಡ. ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯ? ತೆರಗದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನಿಂದ ಹೆಸರಾಗಿ ಏಳಿ ಎಂಬ ನಿಂದನೆಗೆ ನೀನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಕಥಂ ಭೀಷ್ಮಮನಂ ಸಂಖ್ಯೆ ದೃಢಂಚ ಮಧುಸೂದನ ವಿಶುಭೀ ಪ್ರತಿಯೋಚ್ಯಾಮಿ ಪೂಜಾ ವರಿಸೂದನ ಮಧುಸೂದನ ಮಧುಸೂದನ. ವಾಸುದೇವ, ಒಂದು ಸಾರಿ ಕುರುಸೈನ್ಯದ ಕಡೆ ನೋಡು, ದಿಟ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಕುರುಪಿತಾಮಹನು, ಆಚಾರ್ಯ ದ್ರೋಣನು ಅಷ್ಟ ಶಿಕ್ಷಣವನ್ನು ಕಲಿಸಿದ ಗುರು. ಪೂಜ್ಯಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ ಗುರುವದೆಯಿಂದ ಸಂಪತ್ತಿಗಿಂತಲೂ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರಿಂದ ರಕ್ತದಿಂದ ತೋಯ್ದ ಈ ರಾಜ್ಯ ಭೋಗವು ಅನುಭವಿಸಲು ನಾನು ಸಿದ್ಧನಿಲ್ಲ. ಸೃಜನವದಿಯು ನನಗೆ ಸಮ್ಮತವಿಲ್ಲ. ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ. ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ. ಕರ್ತವ್ಯಂ ಮಾನವ ಧರ್ಮೋ ಕರ್ತವ್ಯಂ ಮಾನವ ಧರ್ಮೋ ಧರ್ಮ ರಕ್ಷಕ ನಾನಿರೇ ಬರಿದೇಕೆ ಕಳವಳ ಪಡುವೆ ಮರುಳೇ ಮರುಳೇ ಮರುಳೇ. ಯಾರನ್ನು ಯಾರು ಒದಿಸುವುದು ಪಾರ್ಥ? ಅಳಿವಿಲ್ಲದ ಆತ್ಮವನ್ನು ಅಳಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ಅವಿಜ್ಞಾನವಂತವಾದ ಆತ್ಮವು ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಇರುವಂತೆ ಮಾನವನಿಗೆ ದೇಹ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದವನು ಅದರ ಬಗ್ಗೆ ಯೋಚಿಸುವುದಿಲ್ಲ. ನೀನು, ನಾನು, ಭೀಷ್ಮ, ದ್ರೋಣ ಹಿಂದೆ ಅನೇಕ ಬಾರಿ ಜನಿಸುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ 2 ಮುಖಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ
ನಿಶ್ಚಯವಾಗಿರುವುದು. ಅವಶ್ಯಕವಾಗಿ ಆಗಬಹುದಾದನ್ನು ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ, ನೀನು ಕರ್ತವ್ಯ ಪಾಲನೆ ಮಾಡು. ಜನಾರ್ದನ, ಯುದ್ಧದ ಹೆಸರಿತ್ತದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ದುಶ್ಯಾಸೈಕಾದಿತ್ಯದಿಂದ ನನ್ನ ಸರ್ವಾಂಗವು ನಿಶ್ಚೇಷ್ಟಿತವಾಗಿರುವು. ಆದರೂ ನಾನು ಹೇಡಿಯಲ್ಲ. ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆ. ಯುದ್ಧದ ಹೊರತಾಗಿ ಕ್ಷತ್ರಿಯನಾಗಿ ಮತ್ತಿನ್ನಾವ ಕಾರ್ಯವೂ ಸಾಧ್ಯವಿಲ್ಲವೇ? ಸ್ವಧರ್ಮ ಪಾಲನೆಯು ಪ್ರಾಣವನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮವನ್ನು ಅನರ್ಥಕಾರಿಯು ಅರ್ಜುನ. ಇದು ಧರ್ಮಯುದ್ಧ. ಈ ಯುದ್ಧದಿಂದ ನಿವೃತ್ತನಾದರೆ ನೀನು ಉಲ್ಲಂಘಿಸಿದಂತೆಯೇ ಸರ್ವರ ನಿಂದನೆಗೂ ಪಾತ್ರನಾಗುವೆ, ಸರ್ವರಿಂದನೂ ವರ್ಜಿಸುವೆ. ಅಜ್ಞಾನದಿಂದ ನೀನು ಧರ್ಮಭ್ರಷ್ಟನಾಗಬೇಡ. ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ಉಪಾಯವನ್ನು ತೋರಿಸಿ. ಅರ್ಜುನ, ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನು ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸಬೇಡ. ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನ ಕರ್ಮಕ್ಕೆ ಮಾತ್ರ ಅಧೀನನು. ಅವನ ಫಲಾಫಲಗಳು ಅವನ ಅಧಿಕಾರವಲ್ಲ. ಅನಾವಶ್ಯಕವಾಗಿ ಚಿತ್ತಶುದ್ಧಿಯಿಂದ ಅಶುದ್ಧವಾಗಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡು. ಮಾನವನ ಕರ್ತವ್ಯ ಅಸ್ತ್ರಗಳನ್ನು ಧರಿಸು. ಕರ್ಮ ಯೋಗಿ ಎಂದೆನಿಸು. ಕೀರ್ತಿಯನ್ನು ಎರಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯ ವಾಣಿಯಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿದು ಹೋಯಿತು. ಹೇ ಯೋಗೇಶ್ವರ, ನಿನ್ನ ನಿರ್ದಿಷ್ಟ ಕಾರ್ಯಗಳು ಯದಾ ಯದಾ ಧರ್ಮಸ್ಯ ನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ನಿನ್ನ ಅವತಾರಗಳ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಏನು? ಉತ್ತರವನ್ನು ಕರುಣಿಸು ಮಹಾಮಹಿಮೆ. ನಾನು ಮಾಯಾರೂಪಿ ದರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲ ರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಆಹಾರವನ್ನು ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವ್ಯಾಪಿಸುವೆನು. ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ಮನೋವಿದ್ಯಾಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ್ನು ಪಾಪ ಪ್ರಜ್ಞೆಯನ್ನು ಜಾಗೃತಿಗೊಳಿಸುವೆನು. ಆತ್ಮವಿಕಾಸವು ರಾಜಪಥದಲ್ಲಿ ನಡೆಯುವುದು. ಬಹುರೂಪವಾತಾತ್ಮಕವಾದ ಈ ಜಗತ್ತಿನಲ್ಲಿ ಪ್ರಭಾವ ಪ್ರಳಯಗಳಿಗೂ ನಾನೇ ಕಾರಣ. ಸರ್ವಶ್ರೇಷ್ಠವು ಸರ್ವಾಂಗನಾಥನಾನು, ಪರಮ ವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪೋತವಾಗಿರುವುದು. ನಾನು ನೀರಿನಲ್ಲಿ ರಥಾತ್ಮಕವಾದ ಸೂರ್ಯ ಚಂದ್ರರು ಕಾಂತಿಯು ನನ್ನದು. ಸಮಸ್ತ ಭೂತಗಳ ಒಡೆಯನು ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು ಆಗಿರುವೆ. ನನ್ನ ವಿಭೂತಗಳು ಅಗಣ್ಯ, ಅನಂತ, ಅಮೋಘ. ಅದರಲ್ಲಿ ಅಂಶದಿಂದ ಜಗತ್ತಿನ
ಸೃಷ್ಟಿ ಸ್ಥಿತಿ ಲಯ ಪ್ರಳಯಗಳು ನಡೆಯುವು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯವು ಅಂಧಕಾರದು ಹರಿದು ಹೋಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸು. ನನ್ನ ಕೃತಾರ್ಥನ ತಥಾಸ್ತು ಪಾರ್ಥ, ನನ್ನ ಸುಂದರವಾದ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕಾಳ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾದ ಸಮಸ್ತ ಯೋಗರನ್ನು ಒಂದೇ ಸಾರಿ ಆಪೋಕ್ಷಣ ಮಾಡಿ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರ ಪಾರ್ಥ, ನನ್ನ ಸಹಾಯಕನಾಗು. ಈ ಯುದ್ಧದಲ್ಲಿ ಜಯಶಾಲಿಯಾಗು. ಎಂಥ ಭಯಾನಕ ರೂಪವಿದು! ಮಾನವನ ಚಕ್ಷುಗಳಿಂದ ನೋಡಲಾಗದು. ನೋಡುತ್ತಿದ್ದರೆ ಕೈಕಾಲುಗಳು ಕಂಪಿಸುತ್ತಿರುವವು. ವಾಕ್ಸ್ಫೂರ್ತಿಯು ಏ ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಮನವು ಚಂಚಲದ ಕಾಲದಿಂದ ಬಾಳ್ ಬೆಳಗು ನೀನಾಗು ಸ್ಥಿರಚಿತ್ತವಾಯ್ತೋ ದೇವಾ. ಕಿಂಕರನ ಪೊರೆಯೋ ಕರುಣಾನಿಧಿಯೇ, ನಿನ್ನ ಸೌಮ್ಯ ರೂಪವ ತೋರೋ ಗಿರಿದಾರಿ ಶರಣರ ಪೊರೆಯೋ ಜೀವನ ನಿಧಿಯೇ. ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣದಿ, ಜೋಡಿಸಿ ಕರಗಳ ಬೇಡುವೆ ಚರಣದಿ. ಮಾಡು ಕೃಪೆಯನ್ನು ಕೃಷ್ಣ, ಮಾಡು ಕೃಪೆಯನ್ನು ಪಾಮರನೆನ್ನಲು, ಮಾಡು ಕೃಪೆಯನ್ನು ಪಾಮರನೆನ್ನಲು. ಭೀಕರ ರೂಪದ ಬೇಗೆಯ ನಾಸೈಸೆ, ಭೀಕರ ರೂಪದ ಬೇಗೆಯ ನಾಸೈಸೆ. ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ. ಭಕ್ತ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದದ ತರಂಗಗಳೆಬ್ಬಿಸುವ ನಿನ್ನ ಸೌಮ್ಯವಾದ ಮಂದಹಾಸವನ್ನು ತೋರು. ಗೋಪಿಕಾವಲ್ಲಭ, ಲಲನಾಚಿತ್ತನಾದ ನಿನ್ನ ಗಂಭೀರ ಸುಹಾಸ ವದನವೆಲ್ಲಿ. ಭಯವನ್ನು ಬಿಡು ಪ್ರಾಣಸಕ, ಗದಾಚಕ್ರ ಶೋಭಿತನಾದ ನನ್ನ ಸೌಮ್ಯ ರೂಪವನ್ನು ದರ್ಶನ ಮಾಡು. ಸಾಗರ ಮಧ್ಯದ ಪ್ರಶಾಂತ ಗಂಭೀರವಾದ ಜಲರಾಶಿಯಲ್ಲಿ ನಿಶ್ಚಲವಾದ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಿರಲಿ. ಈ ಕುರುಕ್ಷೇತ್ರದ ನಿನ್ನ ನೌಕೆಯು ಮತಭ್ರಷ್ಟನಾಗದಂತೆ ದಡವನ್ನು ಮುಟ್ಟಲಿ, ಸುರಕ್ಷಿತವಾಗಿ ದಡವನ್ನು ಮುಟ್ಟಲಿ. ನಾನು ಕರ್ಣಾಧಾರನಾಗಿ ತೆಗೆದುಕೋ ಧನುರ್ಬಾಣಗಳನ್ನು, ಮೊಳಗಿಸು ರಣಕಹಳೆಯನ್ನು. ದುಳ್ಳ ದುಶ್ಯಾಸನನೇ, ಇಲ್ಲಿರುವೆ. ಗದಾ ಯುದ್ಧಕ್ಕೆ ಸಿದ್ಧನಾಗುವೆಯೋ ಅಥವಾ ಮಲ್ಲ ಯುದ್ಧಕ್ಕೆ ಸಿದ್ಧನಾಗುವೆಯೋ? ಮಲ್ಲ ಯುದ್ಧಕ್ಕೆ ಸಿದ್ಧವಾಗಿರುವೆ. ಚೇತನಾಗು ದ್ರೋಹಿ.
ಕಕ್ಷದಲ್ಲಿ ಅಡಗಿರುವನು ಅಥವಾ ಪಾತಾಳದಲ್ಲಿ ಅವಿತು ಕುಳಿತಿರುವನು? ಎಲವೆಲವೋ ದುರ್ಯೋಧನ, ಶಕುನಿ ಅಂತ ನರಾಧಮನು ಯುದ್ಧದಲ್ಲಿ ವೀರನಂತೆ ಸೋತನು. ಎಲ್ಲೇ ಅಡಗಿರೆಯೋ ಕುಲಾಂಧಾರ ದ್ರೋಹಿ, ಎದ್ದು ಹೊರಗೆ ಬಾರೋ ದ್ರೋಹಿ. ಎಲವೆಲವೋ ರುಕ್ಕೋದರ, ಸುಮ್ಮನಾಗಲ ರುಕ್ಕೋದರ. ತುಚ್ಛ ಮಾತನಾಡಿ ಕೆಚ್ಚದೆ ಕೌರವೇಶ್ವರನು ರೊಚ್ಚಿಗೆಬ್ಬಿಸಬೇಡವೋ ತುಚ್ಛ. ವೀರ ಹೃದಯವನ್ನು ನೀನೇನು ಬಲ್ಲೆಯೋ? ವಿರಾಟನ ಮನೆಯ ಅಡುಗೆ ಬಟಂಗ. ದುರ್ಯೋಧನ, ಏ ಭೀಮನನ್ನು ವಧಿಸಬಲ್ಲೆ ಎಂದರೆ ಸಮುದ್ರ ಪರಿವೇಶಿತವಾದ ಸಕಲ ಧರಣಿಯು ನಿನ್ನದಾಗುವುದು. ಎಳವೆಲವೋ ಭೀಮಸೇನ, ಈ ದುರ್ಯೋಧನ ವಧಿಸಿದ್ದೆ ಆದರೆ ಈ ಪರಿವೇಶಿತ ಧರ್ಮಸ್ಥಳಿಯು ನಿನ್ನದಾಗಲಿ. ಸಿದ್ಧನಾಗೋ ದ್ರೋಹಿ. ಯುದ್ಧಕ್ಕೆ ಸಿದ್ಧನಾಗೋ ದ್ರೋಹಿ. ಎಲವೆಲವೋ ಭೀಮಸೇನ, ತೆಗೆದುಕೋ ಈ ನಿನ್ನ ಕಥೆಯನ್ನು. ಯುದ್ಧಕ್ಕೆ ಸಿದ್ಧರಾಗು. ಭೀಮಸೇನ, ದುರ್ಯೋಧನನು ತೊಡೆ ತಟ್ಟಿ ಯುದ್ಧ ಮಾಡುತ್ತಿರುವನು. ನೀನು ತೊಡೆ ತಟ್ಟಿ ಕಾಳಗವನ್ನು ಮಾಡು. ಈಗ ನೆನಪಿಗೆ ಬಂತು. ಸಿದ್ಧನಾಗೋ ದ್ರೋಹಿ. ಮೋಸ ಮೋಸ ಮೋಸ, ಎಂತಹ ಮೋಸವಿದ್ದೇನು ಕಲಿತೆಯೋ ನನ್ನ ಭೀಮ. ಛೇ, ನಿನ್ನ ಶಕ್ತಿಗೆ ಧಿಕ್ಕಾರವಿರಲಿ. ಮೋಸದಿಂದ ಹೊಡೆದೆಯಾ? ಹರಿಯೇ ಜಯ ಪಾವನ ದಾರಿ ಮುರಾರಿ, ಜಯ ಮಂಗಳದ ಹರಿಯೇ ಜಯ ಪಾವನ ದಾರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ. ಮಂಗಳವರ ಗುಣ ಶೀಲಾಲ ಜಯ, ಮಂಗಳವರ ಗುಣ ಶೀಲಾಲ ಜಯ, ಮಂಗಳವರ ಗುಣ ಶೀಲಾಲ ಜಯ, ಜಯ 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 ಜಯ. ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ದಾರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ. ಶ್ರೀಮದ್ ರಮಾರಮಣ ಗೋವಿಂದ, ಶ್ರೀಕೃಷ್ಣನ ಪಾದಾರವೆ ಗತಿ ಗೋವಿಂದ, ಶ್ರೀರಾಮಚಂದ್ರನ ಪಾದಾರವೆ ಗತಿ ಗೋವಿಂದ, ಆಂಜನೇಯ ವರದ ಗೋವಿಂದ, ಕಾಳಿಕಾಂಬೆಯ ಪಾದಾರವೆ ಗತಿ ಗೋವಿಂದ. ಹರ ನಮಸ್ ಪಾರ್ವತಿ ಪತಿಯೇ ಹರ ಹರ ಮಹದೇವ. ಹಲೋ ಭಾರತ್ ಮಾತಾ ಕಿ, ಹಲೋ ಭಾರತ್ ಮಾತಾ ಕಿ, ಹಲೋ ಭಾರತ್ ಮಾತಾ ಕಿ.